ನಮ್ಮ ಜೊತೆ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಇರೋದು. ಮೇಡಮ್, ಇವತ್ತು ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿರೋ ಹೇಳಿಕೆ ಈಗ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕೇವಲ ರಾಜ್ಯಾದ್ಯಂತ ಅಲ್ಲ, ದೇಶದಾದ್ಯಂತ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ವಿದೇಶದಲ್ಲಿ ಅವರ ಹೇಳಿಕೆ ಓಡಾಡ್ತಾ ಇದೆ. ಯಾಕಂದ್ರೆ ದೇಶ ವಿರೋಧಿ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ದೇಶದ ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಅವರು ಆ ಪದವಿಯಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ಅವರಿಗೆ ಒಂದು ಮುಂದುವರಿಬಾರ್ದು ಮತ್ತು ಯೋಗ್ಯತೆನೇ ಇಲ್ಲ. ಅವರು ಮುಂದುವರಿಯಕ್ಕೆ ಯೋಗ್ಯತೆನೇ ಇಲ್ಲ. ಅವರನ್ನ ತಕ್ಷಣ ಕಾಂಗ್ರೆಸ್ ಪಕ್ಷ ಎಐಸಿಸಿ ಅಧ್ಯಕ್ಷರಿಂದ ಕೈ ಬಿಡಬೇಕು ಮತ್ತೆ ಅವರು ದೇಶದ ಕ್ಷಮೆ ಯಾಚನೆ ಮಾಡ್ಬೇಕನ್ನುವಂತ ಆಗ್ರಹಕ್ಕಾಗಿ ನಾವು ಇಲ್ಲಿ ಕೂತಿದ್ದೀವಿ, ವಿಧಾನಸೌಧ ಮುಂದೆ ಇದ್ದೀವಿ. ಮೇಡಮ್, ಅವರು ಸೋಲಿನ ಹತಾಶೆಯಿಂದ ಹೇಳಿಕೆ ಹೇಳ್ತಿದ್ದಾರೆ, ಅಂದ್ರೆ ಪಂಚಾಯತ್ ಚುನಾವಣೆ ಸೋಲಿನ ಹತಾಶೆಯಿಂದ. ಚುನಾವಣೆಗೆ ಇದಕ್ಕೆ ಏನ್ ಸಂಬಂಧ? ಚುನಾವಣೆ ಮಾಡುವಾಗ ಚುನಾವಣೆ ಮಾಡೋಣ, ಚುನಾವಣೆಗೆ ಹೋರಾಟ ಮಾಡೋಣ, ಚುನಾವಣೆಯಲ್ಲಿ ಪರಸ್ಪರ ಬೈದಾಡ್ಕೊಳ್ಳೋಣ. ಆದ್ರೆ ದೇಶದ ಪ್ರಧಾನಿಗೆ ಒಂದು ಗೌರವ ಇದೆ. ಯಾವುದೇ ಪಾರ್ಟಿ ಇರ್ಬೋದು. ಮನಮೋಹನ್ ಸಿಂಗ್ ಇದ್ದಾಗ ನಾವೆಂದು ಈ ರೀತಿ ಹೇಳಿಕೆ ಕೊಟ್ಟಿಲ್ಲ. ಮನಮೋಹನ್ ಸಿಂಗ್ ಅನ್ನ ನಾವು ಗೌರವದಿಂದ ನೋಡ್ತಾ ಇದ್ದೀವಿ. ವಿದೇಶದಲ್ಲಿ ಅವರು ಹೋದ್ರೆ ಅವರಿಗೆ ಗೌರವ ಸಿಕ್ಕರೆ ನಾವು ಹೆಮ್ಮೆ ಪಡ್ತಿದ್ದೀವಿ, ಭಾರತಕ್ಕೆ ಹೆಮ್ಮೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ದೇಶದ ಪ್ರಧಾನಿಗೆ ಮತ್ತು ದೇಶಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇಷ್ಟು ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಮಾತು. ಕ್ಯಾಮರಾ ಪರ್ಸನ್ ರಾಜು ದೇಸಾಯಿ, ಕೇಸ್ ನಾಯ್ಕ, ಫ್ರೀಡಂ ಟಿವಿ ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.